ಬೆಳೀತಾ ಇರ್ಬೇಕಾದಾಗ ನಾನು ಎಷ್ಟೋ ಸರಿ ಹೇಳ್ತೀನಿ, ಶಿರಾ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಹೇಳ್ತೀನಿ ಅನ್ನೋ ಮಾತನ್ನ ನಾನು ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಆ ತ್ಯಾಗರಾಜನ್ ವರದಿಯಲ್ಲಿ 3,85,00,000 ಜನಸಂಖ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅದು ಬೆಂಗಳೂರು ಎಲ್ಲಿವರೆಗೂ ಬೆಳೆಯುತ್ತಿದ್ರೆ ಶಿರಾದವರೆಗೂ ಬರಲೇಬೇಕು, ಶಿರಾದವರೆಗೂ ಬರಲೇಬೇಕು. ಆ ಕಾರಣಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ, ನಿನ್ನೆಯಿಂದ ನಾನು ಯೋಚನೆ ಮಾಡಿದ್ದೇನೆ. ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಶಿರಾನ ಒಂದು ಜಿಲ್ಲೆ ಮಾಡೋದಕ್ಕೋಸ್ಕರ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇವತ್ತು ಸರ್ಕಾರವನ್ನ, ಮಂತ್ರಿ, ಮುಖ್ಯಮಂತ್ರಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಒಪ್ಪಿಸುವಂತ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆಗೆ ಶಿರಾ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಅದು ನಾಗಾಲೋಟದಲ್ಲಿ ಹೋಗ್ತಾ ಇತ್ತು. ಇವತ್ತು ಶಿರಾ ನಾಗಾಲೋಟದಲ್ಲಿ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಶಿರಾಕ್ಕೆ ಒಂದು ಭವಿಷ್ಯವನ್ನ ಕೊಡ್ಬೇಕಾದಾಗ ಅದೊಂದು ಜಿಲ್ಲೆ ಆದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಇವತ್ತು ತೀರ್ಮಾನ ಮಾಡಿಲ್ಲ, ಸಂಕಲ್ಪ ಮಾಡಿದ್ದೇವೆ. ಸಂಕಲ್ಪಕ್ಕೆ ಇವತ್ತು ಕೆಂಪೇಗೌಡರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಅವ್ರು ಯಾವ ರೀತಿಯಾಗಿ ಯೋಚನೆ ಮಾಡಿದ್ರೆ ಅದೇ ರೀತಿಯಾಗಿ ನಾನು ಅವ್ರು ಬೆಂಗಳೂರು ಬಗ್ಗೆ ಮಾಡಿದ್ರು, ನಾನು ಶಿರಾ ಬಗ್ಗೆ ಮಾಡ್ತಾ ಇದ್ದೇನೆ. ಅಷ್ಟೇ ವ್ಯತ್ಯಾಸ. ಯಾಕಂದ್ರೆ ಕೆಂಪೇಗೌಡರು ಇಲ್ಲಿ ಗೊತ್ತಿದ್ದಂತ ಜಾಗನೂ ಕೂಡ ಆಗಿದೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಅಂತಕ್ಕಂಥ ಮಾತನ್ನ ಹೇಳಿ ಈ ಶಿರಾದ ಒಂದು ಜಿಲ್ಲೆಯಾಗಿ ಮಾಡಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಎಲ್ಲ ಒಂದು ಕಡೆಗೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಇಲ್ಲಿ ಉದ್ಯೋಗಕ್ಕಾಗಿ, ಇನ್ನೊಂದಕ್ಕಾಗಿ, ಕೈಗಾರಿಕೆಗಾಗಿ, ಆರ್ಥಿಕ ಚಟುವಟಿಕೆಗಳು ಎಲ್ಲದೂ ಕೂಡ ಇಲ್ಲಿ ಆಗ್ಬೇಕು. ನಾವ್ ಯಾವತ್ತೂ ಕೂಡ ಬೆಂಗಳೂರಿಗೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಶಿರಾದಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತಿಗೆ ಬಂದಿದ್ದೀನಿ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಇವತ್ತು ಸಂಕಲ್ಪ ಮಾಡೋಣ. ನಾವು ಶಿರಾ ನಾವು ಜಿಲ್ಲೆಯನ್ನಾಗಿ ಮಾಡ್ಲೇಬೇಕು. ಮಾಡಬೇಕಾದಾಗ ಅದಕ್ಕೆ ಪೂರ್ವವಾಗಿ ಬರ್ಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾವು ಕೂತು ಯೋಚನೆ ಮಾಡೋಣ. ಯಾಕಂದ್ರೆ ಅಧಿಕಾರಿಗಳು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರದ ಮನೋಭಿಪ್ರಾಯ ಏನು ಅಂತೇಳಿ ಅರ್ಥ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾನ್ ತಹಸೀಲ್ದಾರ್ ಹೇಳ್ತಿದ್ದೆ, ನೀವು ಬಾಗಲಕೋಟೆಗೆ ಹೋಗ್ಬೇಡ್ರಿ, ಶಿರಾದಾಗ ಇರ್ರಿ ನೀವು ಅಂತ ಹೇಳಿ, ಶಿರಾದಾಗ ಇರ್ರಿ, ಇಲ್ಲಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಹಾಗಾಗಿ ಮುಂದೊಂದು ದಿನ ಇದು ಬಹಳ ವೇಗವಾಗಿ ಬೆಳೀತಕ್ಕಂಥ ನಗರ ಆಗಿ ಇವತ್ತು ಜನಕ್ಕೆ ಅನ್ನ ಕೊಡ್ತಕ್ಕಂಥ ಜಾಗ ಆಗಿ ಆಗ್ತದೆ. ಆ ಕಾರಣದಿಂದ ಇದೊಂದು ಜಿಲ್ಲೆಯಾಗಿ ಮಾಡುವಂತ ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾನು ನಾನೇ ಶಿವಕುಮಾರ್ ಅವರೆಲ್ಲ ಕೂತ್ಕೊಂಡು ರಾತ್ರಿ ಕೂತ್ಕೊಂಡು ನಾನು ಅನೌನ್ಸ್ ಮಾಡೋದಲ್ಲ, ಏನಪ್ಪಾ ಅಂದ್ರೆ ಯಾರಿಗೆ ಪ್ರಶಸ್ತಿ ಕೊಡ್ಬೇಕು ಅಂತ ಹೇಳಿ 3 ಜಾಗ ಸೆಲೆಕ್ಟ್ ಮಾಡಿದ್ರು. ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಡೀ ಪ್ರಪಂಚದಲ್ಲಿ ಯಾವುದು ಕೂಡ ಆ ಮಟ್ಟಕ್ಕೆ ಬೆಳೆದಿಲ್ಲ, ಅವ್ರಿಗೊಂದು ಬಹುಮಾನ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಸೋಪ್ಸ್ ಅಂಡ್ ಡಿಟರ್ಜೆಂಟ್, ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಒಂದು, ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಈ 3ಕ್ಕೂ ಕೊಡೋದು ಅಂತ ಹೇಳಿ ತೀರ್ಮಾನವನ್ನ ನಾನು ಕೂಡ ಸೇರಿ ಮಾಡಿದ್ವಿ. ಅಂದ್ರೆ ಇದು ಮಾಡೋದಕ್ಕೆ ಬಹುಮಾನ ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಲ್ಲ ಒಂದು ಕಡೆಗೆ ಪ್ರೋತ್ಸಾಹ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಜನಕ್ಕೆ ಎಲ್ಲ ಒಂದು ಕಡೆಗೆ ಭವಿಷ್ಯ ಏನೋದು ಅಂತ ಹೇಳ್ತಕ್ಕಂಥ ಒಂದು ಕನಸನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಆ ರೀತಿಯಾಗಿ ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಈಗ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕು. ಅದ್ರ ಬಗ್ಗೆ ಈಗ ಮಾತಾಡಕ್ ಹೋಗೋದಿಲ್ಲ, ಮಾತಾಡೋದು ಸರಿಯಲ್ಲ. ಕಾರಣ ಏನಂತ ಹೇಳಿದ್ರೆ ಇದನ್ನ ನಾವು ದೇಶದ ಒಂದು ಹೆಜ್ಜೆ ಇಟ್ರೆ 10 ಹೆಜ್ಜೆ ಹಿಂದಕ್ಕೆ ಎಳೆಯಕ್ಕೆ ಯಾರು ಬೇಡ, ನಮ್ ಜನ್ಮ ತಯಾರಾಗಿರ್ತಾರೆ. ನನಗೆ ಅನುಭವ ಆಗಿರ್ತಕ್ಕಂಥದ್ದು ಈ ಹೇಮಾವತಿ ನೀರು, ಭದ್ರಾ ನೀರು, ಎತ್ತಿನಹೊಳೆ ನೀರು. ನನಗೆ ಹೇಳ್ತಾ ಇದ್ರಿ ಎತ್ತಿನಹೊಳೆ ವಿಚಾರದಲ್ಲಿ ಏನೆಲ್ಲ ಮಾಡಿದ್ದೀನಿ. ಈಗ ಅದನ್ನು ಹೇಳ್ಬೇಕು ಮಾಧ್ಯಮದವ್ರಿಗೆ. ನಾನು ಮಾಧ್ಯಮದವ್ರಿಗೆ ಹೇಳಕ್ ಹೋಗೋದಿಲ್ಲ, ಅದ್ರ ಕೆಲಸ ಮಾಡೋಣ, ಆಮೇಲೆ ಮಾಧ್ಯಮದವ್ರಿಗೆ ಹೇಳೋಣ ಅಂತಕ್ಕಂಥ ಮಾತು. ಯಾಕಂದ್ರೆ ಇವತ್ತು ರಾಜಕೀಯವಾಗಿರ್ತಕ್ಕಂಥ ವ್ಯತ್ಯಾಸಗಳು ಇರ್ತದೆ. ರಾಜಕೀಯವನ್ನೇ ದೊಡ್ಡದಾಗಿ ಮಾಡ್ಕೊಂಡು ಅಭಿವೃದ್ಧಿ ಕುಂಠಿತ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವ್ದು ಕೂಡ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ ಅಂತ ಮಾತು ಹೇಳಿ 10 TMC ಇಂದಾಗ ನಾನು ಹೇಳಿದೆ ಬೆಂಗಳೂರು ಬೆಳೀತಾ ಇದೆ, 20 TMC ಕೊಡ್ಬೇಕು ಅಂತೇಳಿ 20 TMCನ ಏಕಾಏಕಿ ಕೊಡ್ಸುವಂತ ಕೆಲಸವನ್ನು ಮಾಡಿದ್ವಿ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಇನ್ನೂ ಕೂಡ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಬೆಂಗಳೂರು ಇವತ್ತು ಇಡೀ ಪ್ರಪಂಚದ ಮಟ್ಟದಲ್ಲಿ ಗುರುತಿಸುವಂತ ಪಟ್ಟಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜನ
ಆ ಬೆಂಗಳೂರಲ್ಲಿ ಇರ್ತಕ್ಕಂಥ ವಾತಾವರಣ, ಇಲ್ಲಿ ಏನಾಗಿದೆ ನಮ್ಗೆ ಬೆಂಗಳೂರು ವಾತಾವರಣ ಅಂತಂದ್ರೆ, ನಮ್ಮ ಹೆಣ್ಮಕ್ಳು ಯಾರು ತಗೊಳ್ಳಿ ಕರ್ನಾಟಕದಲ್ಲಿ ಗಂಡು ಎಂತವನಾಗ್ಲಿ ಬೆಂಗಳೂರಿಗೆ ಕೊಡೋದಾದ್ರೆ ಮದುವೆ ತಯಾರಾಗ್ತಾರೆ, ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿನಲ್ಲಿ ಇರ್ಬೇಕು ಅಂತೇಳಿ. ಕಾರಣ ಏನಂದ್ರೆ ಒಂದು ಉದ್ಯೋಗ ಸಿಗುತ್ತೆ, ಅಲ್ಲಿ ಕೆಲಸ ಮಾಡ್ಬೋದು, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ದೂರದೃಷ್ಟಿಯಿಂದ ಇಟ್ಕೊಂಡು ಜನ ಬಯಸಿ ಬರ್ತಾರೆ. ಇವತ್ತು ಬೆಂಗಳೂರು ಎಷ್ಟಾಗಿದೆ ಅಂದ್ರೆ 1,41,00,000 ಆಗಿದೆ. 1,41,00,000 ಜನಸಂಖ್ಯೆ ಆಗಿರ್ತಕ್ಕಂಥ ದೊಡ್ಡ ಪಟ್ಟಣ ಆಗಿದೆ. ಅದೆಲ್ಲ ಒಂದು ಕಡೆಗೆ ಇನ್ನೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ಸಾಕಷ್ಟಾಗಿದೆ. ಈಗ ಬೆಂಗಳೂರು ಎಲ್ಲಿವರೆಗೂ ಬಂದಿದೆ ಅಂದ್ರೆ ನೆಲಮಂಗಲದವರೆಗೂ ಬಂದಿದೆ, ನೆಲಮಂಗಲದಿಂದ ತುಮಕೂರವರೆಗೂ ಆಗಿದೆ. ಇದೆಲ್ಲದೂ ನೋಡಿ ನಾನು ಒಬ್ಬ ರಿಟೈರ್ಡ್ ಅಧಿಕಾರಿ ತ್ಯಾಗರಾಜನ್ ಅಂತ ಹೇಳಿ ಅವ್ರನ್ನ ನಾನು ಒಂದು ಕಮಿಟಿ ಮಾಡಿದೆ. ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಾಗ ಕಮಿಟಿ ಮಾಡಿದೆ. ಕಮಿಟಿನಲ್ಲಿ ಬೆಂಗಳೂರಿನ ಭವಿಷ್ಯ ಏನು, 2050ಕ್ಕೆ ಏನಾಗ್ತದೆ ಅಂತಕ್ಕಂಥದಕ್ಕೆ ಒಂದು ವರದಿ ಕೊಡಿ ಅಂತ ಹೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನು ಅಂತಕ್ಕಂಥದ್ದು 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ ಅಂತಕ್ಕಂಥ ವರದಿಯನ್ನ ಕೊಟ್ಟಿದ್ದಾರೆ. 3,85,00,000 ಜನಕ್ಕೆ ನೀರು ಬೇಕಾಗ್ತಕ್ಕಂಥದ್ದು. ಆ ನೀರನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಪ್ರಥಮವಾಗಿ ನಾನು ಮಾಡಿದ ಆದೇಶ, ತೀರ್ಮಾನ, ತೆಗೆದುಕೊಂಡಂತ ತೀರ್ಮಾನ ಅಂತ ಹೇಳಿದ್ರೆ ಮೇಕೆದಾಟು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ನಾನೇ.